2024ರ ಲೋಕಸಭಾ ಚುನಾವಣೆ ರಂಗೇರ್ತಿದೆ. ಇದೇ ಹೊತ್ತಿಗೆ ಸರಿಯಾಗಿ ಆತ್ಮೀಯ ಮಿತ್ರ ಅಕ್ಷಯ್ ಅವರ ಜೊತೆಯಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದು ವೈಟ್ ಆ್ಯಂಡ್ ಬ್ಲ್ಯಾಕ್ ಚದುರಂಗದ ಆಟದಲ್ಲಿ ಎರಡೂ ಬಣ್ಣದ ಪಾನ್ಗಳಿರುತ್ತೆ, ಕಪ್ಪು ಬಣ್ಣದ್ದು ಮತ್ತು ಬಿಳಿಯ ಬಣ್ಣದ್ದು. ಅದರಲ್ಲಿ ಗೆಲ್ಲುವ ಕುದುರೆಗಳ್ಯಾವು, ಆಟದ ದಿಕ್ಕು ದೆಸೆಗಳನ್ನು ಬದಲಿಸುವಂತಹ ಒಂಟೆ ಮತ್ತು ಆನೆಗಳ್ಯಾವು ಅನ್ನುವಂಥದ್ದು ಬಹುಮುಖ್ಯ ಸಂಗತಿ. ಇವತ್ತು ನಾವು 2024ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಚಿತ್ರಣ ಹೇಗಿದೆ ಅನ್ನೋದನ್ನು ನೋಡೋದಕ್ಕೆ ಸಿದ್ಧವಾಗಿದ್ದೀವಿ. 2008ರಲ್ಲಿ ಪುನರ್ವಿಂಗಡಣೆ ಆದಂತಹ ಸಂದರ್ಭದಲ್ಲಿ ಈ ಕ್ಷೇತ್ರ ರಚನೆ ಆಗುತ್ತೆ. ಆಗಿನಿಂದ ಅಂದರೆ 2009 ಪಿ ಸಿ ಮೋಹನ್ ಅವರು ಬಿ ಜೆ ಪಿಯಿಂದ ಗೆಲ್ತಾರೆ, 2014 ಪಿ ಸಿ ಮೋಹನ್ ಅವರು ಬಿ ಜೆ ಪಿಯಿಂದ ಗೆಲ್ತಾರೆ, 2019ರಲ್ಲೂ ಪಿ ಸಿ ಮೋಹನ್ ಅವರು ಗೆಲ್ತಾರೆ. ಸತತ 3 ಸಲ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿರುವಂತಹ ಪಿ ಸಿ ಮೋಹನ್ ಅವರು 2024ರ ಲೋಕಸಭಾ ಚುನಾವಣೆಯಲ್ಲಿ ಏನಾಗಬಹುದು, ಗೆಲ್ತಾರಾ ಸೋಲ್ತಾರಾ, ಸದ್ಯದ ಚಿತ್ರಣ ಹೇಗಿದೆ ಅನ್ನುವಂಥದ್ದು ಈಗ ನಾವು ಚರ್ಚೆ ಮಾಡ್ತಿರುವಂತಹ ಬಹುಮುಖ್ಯ ಸಂಗತಿ. ಅಕ್ಷಯ್ ಅವರೇ ನಮಸ್ಕಾರ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಚಿತ್ರಣ ಹೇಗಿದೆ? ಹಾಯ್ ಬಸು. ಕರ್ನಾಟಕದಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆ BJP ಮತ್ತು JDSನ ಮೈತ್ರಿಕೂಟಕ್ಕೆ ಕೇಕ್ ವಾಕ್ ಅಲ್ಲ. BJP ಮತ್ತು JDS ಮೈತ್ರಿಯನ್ನು ಮಾಡಿಕೊಂಡಿದ್ದರಿಂದ ರಾಜ್ಯದಲ್ಲಿ ಏನು ಹೊಸ ಅಲೆ ಸೃಷ್ಟಿಯಾಗುತ್ತೆ ಎನ್ನುವಂತಹ ಲೆಕ್ಕಾಚಾರ ಏನು BJP JDS ಮೈತ್ರಿಕೂಟಕ್ಕಿದೆ, ಆ ರೀತಿಯಾದಂಥ ಅಲೆಯ ಲಕ್ಷಣಗಳು ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ಸು ಕಂಪ್ಯಾರಿಟಿವ್ಲಿ 2014ರ ಲೋಕಸಭಾ ಚುನಾವಣೆಯವರೆಗಿನ ಒಂದಿಷ್ಟು ಕಂಪ್ಯಾರಿಸನನ್ನು ನೋಡಿದ್ರೆ ಈ ಬಾರಿ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡ್ಬೋದು ಎನ್ನುವಂಥದ್ದು ಆರಂಭದಲ್ಲೇ ನಾವು ಹೇಳ್ಬೋದು. ವಿಶೇಷವಾಗಿ ಬೆಂಗಳೂರು ನಗರದ 3 ಲೋಕಸಭಾ ಕ್ಷೇತ್ರಗಳ ಪೈಕಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಕೂಡ ವೆರಿ ಇಂಪಾರ್ಟೆಂಟ್ ಲೋಕಸಭಾ ಕ್ಷೇತ್ರ. ಒಂದು ರೀತಿ BJPಯ ಪಾರುಪತ್ಯ ಇದ್ದಂತಹ ಲೋಕಸಭಾ ಕ್ಷೇತ್ರ. 2009ರಲ್ಲಿ ಕಾಂಗ್ರೆಸ್ಸಿಗೆ ಗೆಲ್ಲಲಿಕ್ಕೆ ಅವಕಾಶ ಇದ್ದರೂ ಕೂಡ ಕಾಂಗ್ರೆಸ್ ಗೆಲ್ಲಿಲ್ಲ. 2014ರಲ್ಲಿ ಮೋದಿ ಅಲೆಯ ಕಾರಣದಿಂದ ಪಿ ಸಿ ಮೋಹನ್ 2ನೇ ಬಾರಿ ಸಂಸದರಾದರು. 2019ರಲ್ಲಿ ಪಿ ಸಿ ಮೋಹನ್ ಅವರ ಮಾರ್ಜಿನ್ ಕಮ್ಮಿ ಆಯಿತು, ಬಟ್ ಗೆದ್ದರು. ಸದ್ಯದ ಚಿತ್ರಣ ಬೆಂಗಳೂರು ಕೇಂದ್ರದ ವಿಚಾರಕ್ಕೆ ಬರೋದಾದರೆ ಪರ್ಟಿಕ್ಯುಲರ್ಲಿ ಬೆಂಗಳೂರು ಕೇಂದ್ರ ಸದ್ಯದ ಸ್ಥಿತಿಯಲ್ಲಿ BJPಗೆ ಸೇಫ್ ಸೀಟ್ ಅಲ್ಲ ಅಂತ ಹೇಳಿದ್ರೆ, ಈ ಕ್ಷೇತ್ರವನ್ನು ಗೆಲ್ತೀವಿ ಎನ್ನುವಂತಹ ಲೆಕ್ಕಾಚಾರದಲ್ಲಿ BJP ಏನಿಲ್ಲ. BJP ಬಹುಶಃ ಕಳೆದುಕೊಳ್ಳಬಹುದಾದಂತಹ ಒಂದು ಕ್ಷೇತ್ರದಲ್ಲಿ ಬೆಂಗಳೂರು ನಗರದಲ್ಲಿ ಬರುವಂತಹ 3 ಲೋಕಸಭಾ ಕ್ಷೇತ್ರಗಳ ಪೈಕಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಕೂಡ ಒಂದು. ಪಿ ಸಿ ಮೋಹನ್ 2009, 2014, 2019 ಸತತವಾಗಿ 3 ಬಾರಿ ಗೆದ್ದಿದ್ದಾರೆ. ಬಟ್ ಈ ಬಾರಿ ಪಿ ಸಿ ಮೋಹನ್ ಅವರಿಗೆ ಈ ಕ್ಷೇತ್ರದಲ್ಲಿ ಟಫ್ ಫೈಟ್ ಇದೆ. ಕಾಂಗ್ರೆಸ್ಸು ಹೊಸ ಅಭ್ಯರ್ಥಿ ಮನ್ಸೂರ್ ಖಾನ್ ಅವರನ್ನು ಕಣಕ್ಕಿಳಿಸಿದೆ, ಮಾಜಿ ರಾಜ್ಯಸಭಾ ಸಂಸದ ರೆಹಮಾನ್ ಖಾನ್ ಅವರ ಪುತ್ರ. ಸೊ ಸದ್ಯದ ನೆರೆಟಿವ್ ಪ್ರಕಾರ, ಸದ್ಯಕ್ಕೆ ನಮಗೆ ಸಿಗ್ತಿರುವಂತಹ ಮಾಹಿತಿಗಳ ಪ್ರಕಾರ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಏನಿದೆ ಅದು BJPಯ ಸೇಫ್ ಸೀಟಾಗಿ ಉಳಿದಿಲ್ಲ. ಈ ಸದ್ಯದ ಗ್ರೌಂಡ್ ರಿಪೋರ್ಟನ್ನು ಗಮನಿಸಿದ್ರೆ, ನಮಗಿರುವ ಮಾಹಿತಿಯನ್ನು ಗಮನಿಸಿದ್ರೆ ನಾವಿದು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ BJPಗಿಂತ ಜಾಸ್ತಿ ಎಡ್ಜಿದೆ ಅಂತೇಳಿ ನಾವು ಹೇಳ್ಬೋದು ಸದ್ಯದ ಸನ್ನಿವೇಶಕ್ಕೆ. ಖಂಡಿತ ಅಕ್ಷಯ್, ನೀವು ಹೇಳಿದ್ದು ಅಕ್ಷರಶಃ ನಿಜ. ಯಾಕಂದರೆ ಒಬ್ಬ ಡಿಜಿಟಲ್ ಪತ್ರಕರ್ತನಾಗಿ ನಾನು ಕೂಡ ಈ ಸಂಗತಿಗಳನ್ನು ಗಮನಿಸಿದ್ದೀನಿ. ಬಹುಮುಖ್ಯವಾಗಿ ಡಿಜಿಟಲ್ ಆಡಿಯನ್ಸ್ ರಿಯಾಕ್ಷನ್ಸ್ ಏನಿದೆ ಆ ಡಾಟಾ ಕೂಡ ಸ್ಪಷ್ಟವಾಗಿ ಹೇಳ್ತಿದೆ. BJPಗರು ಎಷ್ಟೇ ಹೇಳಬಹುದು, ಏನೇ ಮಾತಾಡಬಹುದು, ಆದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಸುಲಭ ಇಲ್ಲ BJPಗೆ. ಸುಮಾರು 3 ಟರ್ಮ್ಗಳಲ್ಲಿ 15 ವರ್ಷಗಳಲ್ಲಿ ಗೆದ್ದಂತಹ ಪಿ ಸಿ ಮೋಹನ್ ಅವರ ಆಡಳಿತದ ವೈಖರಿ ಒಂದು ಕಡೆ ಆದರೆ, ಅವರು ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅನ್ನೋದನ್ನು ಇವತ್ತು ಆ ಕ್ಷೇತ್ರದ ಜನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಯಾವುದೋ ಉದ್ಯಾನವನದಲ್ಲಿ, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಬಹುದೊಡ್ಡ ಇರುಸುಮುರುಸಾಗ್ತಿದೆ. ಇದೇ ಕಾರಣಕ್ಕೋಸ್ಕರನೇ ಅವರು ಕೋಪ ಮಾಡಿಕೊಂಡು ಜೋರಾಗಿ ಮಾತಾಡುವಂಥದ್ದು ಎಲ್ಲವೂ ಕೂಡ ಮಾಡ್ತಿದ್ದಾರೆ. ಈ ಎಲ್ಲ ಅಂಶಗಳನ್ನು ನೋಡಿದಾಗ 2024ರ ಲೋಕಸಭಾ ಚುನಾವಣೆಯಲ್ಲಿ ಪಿ ಸಿ ಮೋಹನ್ ಅವರು ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಅನ್ಸುತ್ತಾ? ಬಸ್ಸು 15 ವರ್ಷದ ಬಳಿಕ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಸಂಸದರು ಬದಲಾಗ್ತಾರೆ. ಸದ್ಯದ ಸನ್ನಿವೇಶದಲ್ಲಿ ನೋಡೋದಾದರೆ ಹೌದು. ಪ್ರಮುಖ ಚುನಾವಣಾ ವಿಶ್ಲೇಷಕ ಪಾರ್ಥದಾಸ್ ಅವರ ಒಂದು ಕಂಟೆಂಟನ್ನು ನಾವು ಈ ಸಂದರ್ಭದಲ್ಲಿ ತೆಗೆದು ನೋಡಿದ್ರೆ ಅಚ್ಚರಿ ಅಂತ ಅನಿಸಿದ್ದು, ರಾಜಾಜಿನಗರ ಮತ್ತು ಸಿ ವಿ ರಾಮನ್ ನಗರ ಯಾವ ಕ್ಷೇತ್ರದಲ್ಲಿ BJPಯ ಶಾಸಕರಿದ್ದಾರೋ ಆ ಕ್ಷೇತ್ರದಲ್ಲೇ
ಕಾಂಗ್ರೆಸ್ನ ಅಭ್ಯರ್ಥಿಗೆ ಲೋಕಸಭಾ ಚುನಾವಣೆಯಲ್ಲಿ ಮುನ್ನಡೆ ಸಿಕ್ಕಿದೆ ಎನ್ನುವಂಥದ್ದು, ಲೀಡಿಂಗ್ ಸಿಕ್ಕಿದೆ ಎನ್ನುವಂಥದ್ದು ಇದೆಯಲ್ಲ, ಅದು ಸಹಜವಾಗಿ BJPಗೆ ತಲೆನೋವನ್ನು ಸೃಷ್ಟಿ ಮಾಡುತ್ತೆ, ವಿಶೇಷವಾಗಿ PC ಮೋಹನ್ ಅವರಿಗೆ. ಸೊ ಆ ಲೆಕ್ಕಾಚಾರವನ್ನು ತೆಗೆದು ನೋಡಿದ್ರೆ ಖಂಡಿತವಾಗಿಯೂ 15 ವರ್ಷದ ಬಳಿಕ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಎನ್ನುವಂಥ ಒಂದು ಅಂಶ ಸ್ಪಷ್ಟವಾಗಿ ಕಾಣುತ್ತೆ. ಜೊತೆಗೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಬೆಂಗಳೂರಿನ ಜನಸಾಮಾನ್ಯರ ಮೇಲೂ ಕೂಡ ಅಗಾಧವಾದಂತಹ ಪರಿಣಾಮವನ್ನು ಬಿದ್ದಿದೆ. ಒಂದು ಮಧ್ಯಮ ವರ್ಗ ಮತ್ತು ಬಡ ಮಧ್ಯಮ ವರ್ಗ, ಮಿಡ್ಲ್ ಕ್ಲಾಸ್ ಮತ್ತು ಲೋವರ್ ಮಿಡ್ಲ್ ಕ್ಲಾಸ್ ಏನಿದೆ, ಪೂರ್ ಮಿಡ್ಲ್ ಕ್ಲಾಸ್, ಆ ಎರಡು ಸೆಗ್ಮೆಂಟ್ಗಳು ಕೂಡ ಬಹುತೇಕ ಕಾಂಗ್ರೆಸ್ನ ಕಡೆಗೆ ವಾಲಿರೋದ್ರಿಂದ, ಗ್ಯಾರಂಟಿ ಯೋಜನೆಗಳ ಕಾರಣದಿಂದ ವಾಲಿರೋದ್ರಿಂದಾಗಿ ಆ ಶಿಫ್ಟಿಂಗ್ ಆಗುತ್ತೆ. ನೀವು 2009ರ PC ಮೋಹನ್ ಅವರ ಗೆಲುವಿನ ಅಂತರವನ್ನು ಗಮನಿಸಿದ್ರೆ ಜಸ್ಟ್ 30,000 ಲೋಕಸಭಾ ಕ್ಷೇತ್ರಕ್ಕೆ ಅದೇನು ದೊಡ್ಡ ಮಾರ್ಜಿನೇ ಅಲ್ಲ ಹಂಗೆ ನೋಡೋಕೆ ಹೋದರೆ. ಬಟ್ 2014ಕ್ಕೆ ಮೋರ್ ದೆನ್ 1 ಲಕ್ಷ ಓಟಿನಿಂದ PC ಮೋಹನ್ ಗೆಲ್ತಾರೆ. ಬಟ್ 2019ಕ್ಕೆ PC ಮೋಹನ್, ಅದು ಕೂಡ ಮೋದಿಯವರ ವೇವ್ ಪೀಕಿಗೆ ಹೋದಂತಹ ಸಂದರ್ಭದೇ 2019 73,000 ಕುಸಿಯುತ್ತೆ PC ಮೋಹನ್ ಅವರ ಗೆಲುವಿನ ಅಂತರ. ಸೊ PC ಮೋಹನ್ ಅವರ ಜನಪ್ರಿಯತೆ ಈ ಕ್ಷೇತ್ರದಲ್ಲಿ ಕುಸಿದಿದೆ ಎನ್ನುವಂಥದ್ದು ಸ್ಪಷ್ಟ. ಸೊ ಆ ಅಂಕಿಅಂಶ, ಒಂದು ಗ್ಯಾರಂಟಿ ಯೋಜನೆಗಳು, BJP ಶಾಸಕರ ಕ್ಷೇತ್ರಗಳಲ್ಲೇ ಸದ್ಯದ ಸನ್ನಿವೇಶದಲ್ಲಿ ಕಾಂಗ್ರೆಸ್ಸಿಗೆ ಲೀಡ್ ಬರ್ತಾ ಇರುವಂಥದ್ದು, ಗ್ಯಾರಂಟಿ ಯೋಜನೆಗಳು ಮಧ್ಯಮ ಮತ್ತು ಬಡ ಮಧ್ಯಮ ವರ್ಗವನ್ನು ಆಕರ್ಷಣೆ ಮಾಡಿರುವಂಥದ್ದು ಮತ್ತು ಕಂಪ್ಲೀಟ್ಲಿ ಆ ಕಡೆ ಟಿಲ್ಟ್ ಆಗಿರುವಂಥದ್ದು PC ಮೋಹನ್ ಅವರಿಗೆ ಈ ಬಾರಿ ಕ್ಷೇತ್ರದಲ್ಲಿ ಹಿನ್ನಡೆಯನ್ನು ಉಂಟು ಮಾಡಿದೆ. ಸೊ ಮನ್ಸೂರ್ ಖಾನ್ ಅವರು, ಕಾಂಗ್ರೆಸ್ನ ಅಭ್ಯರ್ಥಿ ಮನ್ಸೂರ್ ಖಾನ್ ಅವರು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ. PC ಮೋಹನ್ ಅವರಿಗೆ ಈ ಬಾರಿ ಸೋಲಾಗಬಹುದು ಎನ್ನುವಂಥದ್ದನ್ನು ನಾವು ಒಂದು ಹಂತಕ್ಕೆ ಈ ಸಂದರ್ಭದಲ್ಲಂತೂ ಖಂಡಿತವಾಗಿಯೂ ಹೇಳ್ಬೋದು, ಸ್ಪಷ್ಟತೆಯಿಂದ ಹೇಳ್ಬೋದು, ನಿಖರವಾಗಿ ಹೇಳ್ಬೋದು. ಅಕ್ಷಯ್, ಲಾಜಿಕಲಿ ನೋಡಿ, ಅಂದರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಜಾತಿವಾರು ಲೆಕ್ಕಾಚಾರವನ್ನು ನೋಡಿದಾಗ ಪ್ಯೂರ್ ಅಹಿಂದ ಕ್ಷೇತ್ರವಾಗಿ ಇದು ಸ್ಪಷ್ಟವಾಗಿ ಕಾಣಿಸುತ್ತೆ. ಸುಮಾರು 6 ಲಕ್ಷ ಮುಸಲ್ಮಾನರು, 5 ಲಕ್ಷ ಕ್ರೈಸ್ತರು, 5 ಲಕ್ಷ ದಲಿತರು, ಇದರ ಜೊತೆಯಲ್ಲಿ ಬಲಜಿಗ, ಗೊಲ್ಲ, ಕುರುಬ, ತಿಗಳ, ವಿಶ್ವಕರ್ಮ, ಕಮ್ಮ ಇತ್ಯಾದಿ. ಅದರಲ್ಲೂ ಮುಖ್ಯವಾಗಿ ತೆಲುಗು, ತಮಿಳು ಪ್ರಭಾವ ಇರುವಂತಹ ಮತದಾರರ ಸಂಖ್ಯೆ ಕೂಡ ಜೋರಾಗಿದೆ. ಇಲ್ಲಿ ಬಹುಮುಖ್ಯವಾಗಿ PC ಮೋಹನ್ ಅವರ ವಿರುದ್ಧ ಇವತ್ತು ಜಾಸ್ತಿ ಗಾಳಿ ಬೀಸ್ತಿದೆ, ಅಥವಾ ಮನ್ಸೂರ್ ಅಲಿ ಖಾನ್ ಅವರನ್ನು ಈ ಸಲ ಈ ಕ್ಷೇತ್ರದ ಜನ ಮನೆ ಮಗನನ್ನಾಗಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನೋದಕ್ಕೆ ಒಂದಷ್ಟು ಅಂಶಗಳನ್ನು ಎಕ್ಸಾಂಪಲ್ ಆಗಿ ಕೊಡಬಹುದು. ಸಾಧು ಕೋಕಿಲ ಅವರಿಗೇನೆ ಈ ಸಲ ಟಿಕೆಟ್ ಸಿಗಬಹುದು ಈ ಕ್ಷೇತ್ರದ್ದು ಅನ್ನುವಂತಹ ಚರ್ಚೆ ನಡೀತಿತ್ತು. ಖ್ಯಾತ ಹಾಸ್ಯ ನಟ ಇವರು ಮೂಲತಃ ಕ್ರೈಸ್ತರಿದ್ದಾರೆ, ಜೊತೆಯಲ್ಲಿ ತಮಿಳು ಭಾಷೆಯನ್ನು ಸ್ಪಷ್ಟವಾಗಿ ಮಾತಾಡುವಂತಹ ಚಾಕಚಕ್ಯತೆ ಇದೆ. ಇವರು ಸಾಕಷ್ಟು ಪ್ರಭಾವವನ್ನು ಬೀರ್ತಾರೆ ಈ ಕ್ಷೇತ್ರದಲ್ಲಿ ಈ ಸಲ. ಇದರ ಜೊತೆಯಲ್ಲಿ ದಿನೇಶ್ ಗುಂಡೂರಾವ್ ಅವರ ಪತ್ನಿ ಟೊಬೋ ಅವರು ಕೂಡ ಕಾಲಿಗೆ ಚಕ್ರ ಕಟ್ಟಿಕೊಂಡು ಈ ಸಲ ಇಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸಲೇಬೇಕು ಅನ್ನುವಂತಹ ಉಮೇದಿನಲ್ಲಿ ಓಡಾಡ್ತಿದ್ದಾರೆ. ಇವ್ರ ಜೊತೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಏನು 5 ಕಡೆ ಶಿವಾಜಿನಗರ ಇರಬಹುದು, ಸರ್ವಜ್ಞ ನಗರ ಇರಬಹುದು, ಗಾಂಧಿನಗರ ಇರಬಹುದು, ಜೊತೆಯಲ್ಲಿ ರಿಜ್ವಾನ್ ಅರ್ಷದ್ ಅವರ ಕ್ಷೇತ್ರ ಶಿವಾಜಿನಗರ ನಾನು ನಿಮ್ಗೆ ಹೇಳಿದೆ. ಅದ್ರ ಜೊತೆಯಲ್ಲಿ ಸರ್ವಜ್ಞ ನಗರ, ಇಷ್ಟೂ ಕಡೆ ಒಂದು 5 ಕಡೆ, ಚಾಮರಾಜಪೇಟೆ, 5 ಕಡೆ ಕಾಂಗ್ರೆಸ್ನ ಶಾಸಕರಿದ್ದಾರೆ, 2 ಸಚಿವರಿದ್ದಾರೆ. ಇವರು ಕೂಡ ಸಾಕಷ್ಟು ಶ್ರಮ ವಹಿಸ್ತಿದ್ದಾರೆ. ನಾನು ಮನ್ಸೂರ್ ಅಲಿ ಖಾನ್ ಅವರನ್ನು ಅವ್ರ ಜೊತೆಯಲ್ಲಿ ಒಂದು ಚರ್ಚೆ ನಡೆಸುವಂತಹ ಸಂದರ್ಭದಲ್ಲಿ ನಾನೊಂದು ಇಂಟರ್ವ್ಯೂ ಮಾಡಿದೆ. ಆಗ ಅವ್ರು ಪ್ರಶ್ನಿಸಿದೆ ನಾನು, ಏನು ಸರ್ ಆಯಾಯ ಕ್ಷೇತ್ರವಾರು ವಿಶೇಷ ನಾಯಕರು ಯಾರಾದರೂ ಬರ್ತಾರಾ? ಅವ್ರು ಸ್ಪಷ್ಟವಾಗಿ ಹೇಳಿದ್ರು, ಸಾಕ್ಷಾತ್ AICCಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಸಚಿವ ಮುನಿಯಪ್ಪ ಅವರು ಬಂದು ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾರೆ. ದಲಿತ ಸಮುದಾಯದ ಬಂಧುಗಳು, ಭೀಮಪುತ್ರರು, ನೀಲಿ ಸಾಗರ ಕೂಡ ನನಗೆ ಈ ಸಲ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ಅತ್ಯಂತ ವಿಶ್ವಾಸದಿಂದ ಹೇಳ್ಕೊಂಡ್ರು. ಈ ಎಲ್ಲ ಅಂಶ ನೋಡಿದಾಗ ಅಕ್ಷಯ್, 15 ವರ್ಷಗಳ ಹ್ಯಾಟ್ರಿಕ್ ಗೆಲುವಿನ ಸರದಾರ PC ಮೋಹನ್ ಅವರು ಈ ಸಲ ಬಹುದೊಡ್ಡ ಹಿನ್ನಡೆಯನ್ನು ಅನುಭವಿಸಬಹುದು ಅನ್ನುವಂತಹ ಸಾಧ್ಯತೆ ಇದೆಯಾ? ಆ ಥರದ್ದೊಂದು ಚರ್ಚೆ ನಡೀತಿದೆಯಾ ಕ್ಷೇತ್ರದಲ್ಲಿ? ಬಸ್ಸು ಸದ್ಯದ ಲೆಕ್ಕಾಚಾರವನ್ನು ನಾವು ತೆಗೆದು ನೋಡಿದ್ರೆ, ಸದ್ಯದ ಗ್ರೌಂಡ್ ರಿಪೋರ್ಟನ್ನು ನಾವು ತೆಗೆದು ನೋಡಿದ್ರೆ 2024 ಅಂದರೆ ಈ ವರ್ಷದ ಲೋಕಸಭಾ ಚುನಾವಣೆಯನ್ನು ಈಗ ನಡೀತಿದೆ. ಈ ಚುನಾವಣೆಯಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಸಂಸದ PC ಮೋಹನ್ ಅವರ ಗೆಲುವು ಕಷ್ಟ ಅಂತಲೇ ಹೇಳ್ಬೋದು. ಸಿನಾರಿಯೋ ಚೇಂಜ್ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಆಂಟಿ-ಇನ್ಕಂಬೆನ್ಸಿ ಅಲೆ ವೈಯಕ್ತಿಕವಾಗಿ PC ಮೋಹನ್ ಅವರ ವಿರುದ್ಧ ಕ್ಷೇತ್ರದಲ್ಲಿ ಇದೆ. 15 ವರ್ಷಗಳಿಂದ ಸಂಸದರು PC ಮೋಹನ್ ಅವರ ಬಗ್ಗೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿರುವಂಥ ಒಂದು ಪ್ರಮುಖ ಟೀಕೆ ಏನು ಅಂತ ಹೇಳಿದ್ರೆ, ಎಲೆಕ್ಷನ್ ಟೈಮಲ್ಲಿ PC ಮೋಹನ್ ಕ್ಷೇತ್ರಕ್ಕೆ ಬರ್ತಾರೆ ಅಂತೇಳಿ. ಎಲೆಕ್ಷನ್ ಟೈಮಲ್ಲಿ PC ಮೋಹನ್ ಕ್ಷೇತ್ರಕ್ಕೆ ಬರ್ತಾರೆ. ಉದ್ಘಾಟನಾ ಕಾರ್ಯಕ್ರಮಗಳು ಅದೆಲ್ಲ ಬೇರೆ ಪ್ರಶ್ನೆ, ಬಟ್ ಜನಸಂಪರ್ಕಕ್ಕೆ ಎಷ್ಟರ ಮಟ್ಟಿಗೆ ಸಿಗ್ತಾರೆ ಎನ್ನುವಂಥದ್ದೇ ದೊಡ್ಡ ಪ್ರಶ್ನೆ.
ಟ್ವಿಟ್ಟರು ಫೇಸ್ಬುಕ್ಗಳಲ್ಲಿ ನಾಯಕರು ತಮ್ಮ ಪೋಸ್ಟ್ಗಳನ್ನು ಹಾಕಿಕೊಂಡ ತಕ್ಷಣ ಅವರು ಸೋಷಲ್ ಆಗಿ ಸಾರ್ವಜನಿಕವಾಗಿ ಸದಾ ಸ್ಪಂದನೆಯಲ್ಲಿ ಇರ್ತಾರೆ ಅಂತೇಳಿ ಅರ್ಥ ಅಲ್ಲ. ಸೊ ಪಿ ಸಿ ಮೋಹನ್ ಅವರ ವಿರುದ್ಧ ಇರ್ತಕ್ಕಂತಹ ಪ್ರಮುಖವಾದ ಒಂದು ಆರೋಪ ಅದೇ, ಕ್ಷೇತ್ರದಲ್ಲಿ ಜನರ ಕೈಗೆ ಸಿಕ್ಕಿಲ್ಲ, ಕೆಲವು ಏರಿಯಾಗಳಿಗೆ ಪಿ ಸಿ ಮೋಹನ್ ಹೋಗಿಲ್ಲ ಎನ್ನುವಂಥದ್ದು ಅವರ ವಿರುದ್ಧ ಇರ್ತಕ್ಕಂತಹ ಪ್ರಮುಖವಾದಂಥ ಅಂಶ. ಸೊ ಅವರ ವಿರುದ್ಧ ವೈಯಕ್ತಿಕವಾಗಿ ಅವರ ವಿರುದ್ಧವೇ ಈ ಕ್ಷೇತ್ರದಲ್ಲಿ ಆಡಳಿತ ವಿರೋಧಿ ಸಂಸದನ ವಿರುದ್ಧದ ಅಲೆ ಇರುವಂಥದ್ದು ಒಂದು. ಎರಡನೆಯ ಫ್ಯಾಕ್ಟರ್ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನರೇಂದ್ರ ಮೋದಿಯವರ ಜನಪ್ರಿಯತೆ ಕುಗ್ಗಿರುವಂಥದ್ದು ಕೂಡ ಈ ಬಾರಿ ಬಹುಶಃ ಹಲವು ಲೋಕಸಭಾ ಕ್ಷೇತ್ರಗಳಲ್ಲಿ ಸಂಸದರಿಗೆ BJPಯ ಕ್ಯಾಂಡಿಡೇಟ್ಗಳು ಯಾರಿದ್ದಾರೆ ಅವರಿಗೆ ದೊಡ್ಡ ಹೊಡೆತ ಈ ಸಲ. ವೈಯಕ್ತಿಕವಾಗಿ ನರೇಂದ್ರ ಮೋದಿ ಅವರ ಹೆಸರನ್ನೇ ಹೇಳಿಕೊಂಡು ವೋಟ್ ಕೇಳುವಂತಹ ಪರಿಸ್ಥಿತಿಯಲ್ಲಿ, ಅದನ್ನು ನೆಚ್ಚಿಕೊಳ್ಳುವಂತಹ ಪರಿಸ್ಥಿತಿಯಲ್ಲೂ ಕೂಡ BJPಯ ಕ್ಯಾಂಡಿಡೇಟ್ಗಳಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಮಹಾರಾಷ್ಟ್ರದಲ್ಲಿ ನವನೀತ್ ರಾಣಾ ಅವರು ಹೇಳಿದ್ರು, ಮೋದಿ ವೇವನ್ನೇ ನಂಬ್ಕೊಂಡು ಕೂರಬೇಡಿ ಅಂತೇಳಿ, ಮೋದಿ ವೇವನ್ನೇ ನಂಬ್ಕೊಂಡು ಕೂತ್ರೆ ಆಗಲ್ಲ ಅಂತ. ಅದು ಇಟ್ಸ್ ದ ರಿಯಾಲಿಟಿ ಅಂತ ಹೇಳಿದ್ರೆ ಗ್ರೌಂಡಲ್ಲಿ ಈ ಬಾರಿಯ ಚುನಾವಣೆ ತೀರಾ ಲೋಕಲೈಸ್ಡ್ ಎಲೆಕ್ಷನ್ ಆಗಿ ಪರಿಣಮಿಸಿರೋದ್ರಿಂದ ಅದರ ಎಫೆಕ್ಟನ್ನು ನಾವು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕಾಣ್ಬೋದು. ಸೊ 15 ವರ್ಷದ ಆಡಳಿತ ವಿರೋಧಿ ಅಲೆ ನಿರಂತರವಾಗಿ ಗೆದ್ದಂಥದ್ದು ಮತ್ತು ಹೊಸ ಮುಖ ಬೇಕು ಎನ್ನುವಂತಹ ಲೆಕ್ಕಾಚಾರ ಏನಿದೆ ಅದು ಖಂಡಿತವಾಗಿಯೂ ಪಿ ಸಿ ಮೋಹನ್ ಅವರಿಗೆ ಈ ಬಾರಿ ಕ್ಷೇತ್ರದಲ್ಲಿ ಹೊಡೆತವನ್ನು ಕೊಡುತ್ತೆ. ಒಂದು ಹೊಸ ಮುಖ ಬೇಕು ಎನ್ನುವಂಥದ್ದು, ಒಂದು ಆಡಳಿತ ವಿರೋಧಿ ಅಲೆ, ಮತ್ತೊಂದು ಪ್ರಮುಖವಾಗಿ ಮೋದಿ ವೇವ್ ಕಮ್ಮಿ ಆಗಿರುವಂಥದ್ದು, ಜನ ಬದಲಾವಣೆಯನ್ನು ಬಯಸ್ತಿದ್ದಾರೆ ಎನ್ನುವಂಥ ಒಂದು ಪ್ರಮುಖ ಅಂಶ ಏನಿದೆ, ಇದೆಲ್ಲವೂ ಕೂಡ ಪಿ ಸಿ ಮೋಹನ್ ಅವರಿಗೆ ಈ ಬಾರಿ ಹಿನ್ನಡೆಯನ್ನು ಉಂಟು ಮಾಡ್ಬೋದು. ಸೊ ಆ್ಯಸ್ ಆಫ್ ನೌ ಬೆಂಗಳೂರು ಕೇಂದ್ರದಲ್ಲಿ ಪಿ ಸಿ ಮೋಹನ್ ಅವರು ಗೆಲ್ಲುವಂತಹ ಸಾಧ್ಯತೆ ತುಂಬ ಕಮ್ಮಿ ಇದೆ. ಖಂಡಿತ ಅಕ್ಷಯ್, ಯಾಕಂದರೆ ನಾನು ಕೂಡ ಇಷ್ಟು ಅಂಶಗಳನ್ನು ನೋಡಿದ್ದೀನಿ. ಟ್ವಿಟ್ಟರ್ನಲ್ಲಿ ಬಹುಮುಖ್ಯವಾಗಿ ಸಾಕಷ್ಟು ಜನ ರಾಜಕೀಯ ವಿಶ್ಲೇಷಕ ಗುರುರಾಜ್ ಅಂಜನ್ ಇರಬಹುದು, ಪಾರ್ಥದಾಸ್ ಇರಬಹುದು, ಸಾಕಷ್ಟು ರಾಜಕೀಯ ವಿಶ್ಲೇಷಕರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಮೈನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಸಿಗದ ಗ್ರೌಂಡ್ ರಿಪೋರ್ಟನ್ನು ಕೊಡ್ತಿದ್ದಾರೆ. ಥ್ಯಾಂಕ್ ಯು. ಮತ್ತೊಂದು ಲೋಕಸಭಾ ಕ್ಷೇತ್ರದ ಜೊತೆಯಲ್ಲಿ ನಾಳೆ ವೈಟ್ ಅಂಡ್ ಬ್ಲ್ಯಾಕಲ್ಲಿ ಅಕ್ಷಯ್ ಜೊತೆಯಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.